PNS ವಿಸ್ತರಣೆ ಜೊತೆ ಮಾತಾಡಕ್ಕೆ ಕೊಂಡ್ರೆಡ್ಡಿ ಹೇಳಿದ್ದಾರೆ ಸರ್. ಈಗ ಹೇಗಿದೆ ಸರ್ ಜೋಶ್ ಇವತ್ತಿದ್ದು? ಇವತ್ತು ನಮ್ಮ 5 ಕಾಂಗ್ರೆಸ್ ಸೀಟ್ಗಳು ಆಯ್ಕೆಯಾಗಿ ಬರ್ತಾವೆ. ಅಷ್ಟು ಮಂದಿ MLAಗಳಿದೀವಿ, ಒಕ್ಕಟ್ಟಾಗಿ ಓಟ್ ಹಾಕ್ತೇವೆ, ಆರಿಸ್ತಾ ಬರ್ತೀವಿ. ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗೆ ಏನ್ ಸೂಚನೆ ಕೊಟ್ಟರೆ ಆ ಪ್ರಕಾರ ಎಲ್ಲಾ ಶಾಸಕರು ನಡ್ಕೊತಾರೆ. ಸರ್, ಕಳೆದ 2 ದಿನದಿಂದ ರೆಸಾರ್ಟ್ ನಲ್ಲಿ ಇದ್ದೀರಾ, ಯಾವ ರೀತಿ ತರಬೇತಿ ಕೊಟ್ಟಿದ್ದೀರಾ ನಿಮ್ಮ ಯಂಗ್ ಅಂಡ್ ರೆಬಲ್ ಶಾಸಕ? ಟ್ರೈನಿಂಗ್ ಬರೀ ಇದಕ್ಕೊಂದಕ್ಕಲ್ಲ, ಪಕ್ಷ ಸಂಘಟನೆ, ಇದು ಮುಂದಿನ ಚುನಾವಣೆ ಯಾಕೆ ಮಾಡಬೇಕು, ಕೆಲವು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡೇವಿ. ಕೇವಲ ಬರೀ ಓಟ್ ಹಾಕೋದಕ್ಕಂತಲ್ಲ, ಒಂದು ಒಕ್ಕಟ್ಟಾಗಿ ಎಲ್ಲ ಶಾಸಕರು ಕೂತ್ಕೊಂಡು ಚರ್ಚೆ ಮಾಡಿ ನಮ್ಮ ಕ್ಷೇತ್ರಗಳು ಹೆಂಗೆ ಅಭಿವೃದ್ಧಿ ಮಾಡೋಕೆ ಇಂಥವೆಲ್ಲ ಹಲವಾರು ವಿಷಯಗಳನ್ನ ಚರ್ಚೆ ಮಾಡೇವಿ. ಕಾಂಗ್ರೆಸ್ಗೆ ಬಹುಮತಗಳ ಕೊರತಿಲ್ಲ, ಆದ್ರೆ ಕ್ರಾಸ್ ಅಡ್ಡ ಮತದಾನದ ಭೀತಿ ಇರೋದು. ಇದ್ರ ಹಿನ್ನೆಲೆಯಲ್ಲಿ ನಿಮ್ಮ ಶಾಸಕರಿಗೆ ಯಾವ ತರ ಗೈಡ್ ಲೈನ್ಸ್ ಕೊಟ್ಟಿದ್ದೀರಾ? ನೋಡಿ, ಈಗ 8:30 9ಕ್ಕೆ ವೋಟಿಂಗ್ ಸ್ಟಾರ್ಟ್ ಆಗುತ್ತೆ. 5:00ವರೆಗೆ 5 ಸೀಟ್ ಆಯ್ಕೆ ಆಗ್ಯಾವ ಅಂತ ಹೇಳಿ ನಿಮ್ಮ ಮುಂದೆ ಬರ್ತೈತಿ. 5 ಸೀಟ್ಗಳು ಜೈಬರಿ ಬಾರಿಸ್ತೇವೆ. ಕಾಂಗ್ರೆಸ್ ಗೆಲ್ಲುವಂತ ಭರವಸೆ ಇದೆ? 100ಕ್ಕೆ 101. ಎಸ್. ನಿಮ್ಮ ಸಿಎಂ ಕಡೆಯಿಂದ ಯಾವ ತರ ಗೈಡ್ ಸೂಚನೆ ಕೊಟ್ಟಿದ್ದಾರೆ ಶಾಸಕ? ಅಲ್ಲ, ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು, ASC ಪ್ರಧಾನ ಕಾರ್ಯದರ್ಶಿ ಅಂತ ಸುರ್ಜೇವಾಲಾ ಸಾಹೇಬರು, ಆನಂತರ ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಸೂಚನೆ ಕೊಟ್ರ ಆ ಪ್ರಕಾರ ನಡ್ಕೋತೀವಿ. ಕಾಂಗ್ರೆಸ್ ಪಕ್ಷದ 5 ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಾ ಇರ್ತೀವಿ. ಇದಿಷ್ಟು ಕಾಂಗ್ರೆಸ್ನ ಶಾಸಕರಾದಂತಹ ಕೋನರೆಡ್ಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆ ನಾನು ಅಥರ್ವ ರಂಜನ್, PNS ವಿಸ್ತರಣೆ, ಬೆಂಗಳೂರು.